ಆದರ್ಶ್ ಅವರು ಇವತ್ತು ನಮ್ಮ ಸಮಯನ ಅರ್ಥ ಮಾಡಿದ್ದಾರೆ. 6:15 ಕೊಟ್ಟಿದ್ದು 6 ಕಾಲ ಆದ್ರೂ ಇನ್ನೊಂದು ದಬ ನೀರು ಇಕ್ಕತ್ತವ್ರೆ. ಇವತ್ತಿನ ಟ್ರಿಪ್ ಲೇಟ್ ಆಗಕ್ಕೆ ಆದರ್ಶ್ ಅವರೇ ಕಾರಣ. ಅದಕ್ಕೆ ಪೆನಾಲ್ಟಿ ಮುಂದೆ ಅವರು ಅನುಸರಿಸಬಾರ್ದು, ಇದನ್ನ ತಿದ್ಕೋಬೇಕು ಅಂತ ಹೇಳಿ ಇವತ್ತಿನ ನನ್ನ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗೋರಖ್ಪುರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಇವಾಗೆಲ್ಲ ಇದರಲ್ಲಿದ್ದೀವಿ, ರೇವಾ ಸಿಟಿ ಅಂದರೆ ಬಾರ್ಡರ್ ಎಂಟ್ರಿನಲ್ಲಿದ್ದೀವಿ. ಮಾರ್ನಿಂಗ್ 6:30 ಇಲ್ಲಿಂದ ಹೊರಡಬೇಕು ಅಂದ್ಕೊಂಡಿದ್ದೀವಿ. 6:15 ಈಗ 10 to 15 minutes ರೆಡಿ ಹೊರಡ್ತೀವಿ. ಒಂದು ಸ್ವಲ್ಪ ಹೋಟೆಲ್ ಒಂದು ಸ್ವಲ್ಪ ರೂಮ್ ದೊಡ್ಡದಾಗಿದೆ. ಅದರ ಮೇಜರ್ ಏನಕ್ಕಂದರೆ ಸೇಫ್ಟಿ ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ಆದಷ್ಟು ಕಾರು ಎಲ್ಲ ಕಾರು ಅಟ್ಲೀಸ್ಟ್ ಯಾರು ಒಬ್ರಿಗೆ ನೀಟಾಗಿ ಕಾಣಬೇಕು ಅನ್ನೋ ಒಂದು ಕನ್ಸ್ಯೂಮರ್ ಇದೆ. ಮೇನ್ ರೋಡು. ಓಕೆ, ನೆಕ್ಸ್ಟ್ ಅಪ್ಡೇಟ್ಸ್ ಏನಿದೆ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡೇ 3 ನಾವು ಇವಾಗ ರೇವಾ ಸಿಟಿಯಿಂದ ಹೊರಡ್ತಾ ಇದ್ದೀವಿ. ಇವತ್ತು ಗೋರಖ್ಪುರ ಆಗ್ತಿತ್ತು. ಕಿರಣ್ ಬಂದು ಅಲ್ಲೇ ಇವತ್ತು 5 ಗಂಟೆ ಬಂದು ಗೋರಖ್ಪುರ ರೀಚ್ ಆಗ್ತಾರೆ ಬಾಂಬೆಯಿಂದ. ನಿನ್ನೆ ಏನು ಅಂದ್ಕೊಂಡಿದ್ದು ಅದು ಕೆಲಸ ಆಗಿದೆ. ಎಲ್ಲರೂ ಹ್ಯಾಪಿಯಾಗಿ ನಿನ್ನೆ ತುಂಬಾ ಖುಷಿ ಆಯಿತು. ಏನಕ್ಕಂದರೆ ಈಗ ಒಬ್ಬ ನಾವೇನಿಷ್ಟು ಜನ ಹೋಗ್ತಾ ಇದ್ದು ಅದರಲ್ಲಿ ಒಬ್ಬ ವ್ಯಕ್ತಿನ ಬಿಟ್ಟು ಹೋಗ್ಬೇಕು ಬೇರೆ ಒಂದು ಇದಕ್ಕೆ ಅಂದರೆ ಪಾಪ ಅವ್ರದ್ದೇ ಆದಂಥ ಒಂದು ಕನಸುಗಳು ಇರುತ್ತೆ. ಈ ಥರ ಒಂದು ಡ್ರೈವ್ ಇದ್ದಾಗ ಓಕೆ ಅದೆಲ್ಲ ಸಾಲ್ವ್ ಮಾಡಿಕೊಂಡು ಕಿರಣ್ ಅಲ್ಲಿಂದ ಬರ್ತಾ ಇದ್ದಾರೆ ಬಾಂಬೆಯಿಂದ ಗೋರಖ್ಪುರ ಡೈರೆಕ್ಟಾಗಿ ಬರ್ತಾ ಇದ್ದಾರೆ. ಅವರು ನಿನ್ನೆ ನಾಗ್ಪುರಿಂದ ಡೈರೆಕ್ಟಾಗಿ ಬಾಂಬೆ ಹೋಗಿದ್ದಿತ್ತು. ಹೋಗೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಹೊರಟಿದ್ದಾರೆ. ಓಕೆ, ಅದೇನಿದೆ ಬಗ್ಗೊಬ್ರು ನಿನ್ನೆ ವಿಚಾರಗಳು ಹೇಗಿತ್ತು? ನಿನ್ನೆ ಮಾತ್ರ ಲಾಸ್ಟಲ್ಲಿ ಕುಡಿದ್ಬಿಟ್ಟು ಹೋದ್ರು. ಅಲ್ಲ ಅದಲ್ಲ ಕಿರಣ್ ಅವ್ರದ್ದು. ಕಿರಣ್ ಇಸ್ ರಿಯಲಿ ಜೆಮ್ಮು. ನಾನು ಅವ್ರ ಏಜ್ ನಮಗೆ ತುಂಬಾ ಚಿಕ್ಕ ಇರ್ಬೋದು. ತಗೊಂಡಿದ್ದು ಒಂದೊಂದು ಸ್ಟೆಪ್ಪು ಇನ್ಸ್ಪಿರೇಷನ್ ನಮಗೆ. ನಾವು ಮಾತ್ರ ಇರಬೇಕಾಗಿತ್ತು, ಆದ್ರೆ ಇದ್ರೆ ಇನ್ನೂ ಎಲ್ಲಿಗೂ ಹೊರಟೋಗ್ತಿದ್ವು. ಸೋಂಬೇರಿಗಳು ನಾವು. ಅಲ್ಲ ಏನಂದ್ರೆ ಒಂದು ಆರ್ಗನೈಸೇಷನ್ ಎಲ್ಲರೂ ಮಾಡ್ತಾರೆ, ಬಟ್ ಅದನ್ನ ಒಂದು ಅನ್ಕೊಂಡಿರೋ ಜಾಗಕ್ಕೆ ತಲುಪಿಸೋದಕ್ಕಿಂತ ಮತ್ತೆ ಎಲ್ಲಾರನ್ನ ನಾವೇನು ಇಷ್ಟು ಜನ ಹೊರಟಿದೀವಿ ಯಾರೊಬ್ಬರದ್ದು ಇದು ಮಾಡೋದನ್ನ ಪಾಪ ಆ ಮನುಷ್ಯ ಇಮಿಡಿಯೇಟ್ ತುಂಬಾನೇ ಇದು ಮಾಡಿ ಕೊನೆಗಿಲ್ಲ ನಾನು ಹೋಗ್ಲೇಬೇಕು ಬಾಂಬೆಗೆ ಅಂತ ಡಿಸೈಡ್ ಮಾಡಿ ನಮ್ಮನ್ನೆಲ್ಲ ನೀವು ಹೋಗಿ ಮುಂದೆ ನಾವು ಅನ್ಕೊಂತೀವಲ್ಲ ನೀವು ಅಲ್ಲಿ ರೀಚ್ ಆಗಿ ನಾನು ಡೈರೆಕ್ಟ್ ಆಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಿರಣ್ ಅಲ್ಪ ಇದಾಗಿದ್ದು. ಓಕೆ, ನನ್ನ ಕೈಗೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಕಾರಣ ಬಂದು ಪ್ರೀತಿಯಿಂದ ಇಟ್ಕೊಂಡ ಕಾರಣ ನಮ್ಮ ಕೈ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಪ್ರತಿ ಒಂದು ಡೆಸ್ಟಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೆಲವೊಂದ್ಸರಿ ನಮ್ಮ ಪರ್ಸನಲ್ ಫೀಲಿಂಗ್ಸ್ ಇಲ್ಲಿ ಮ್ಯಾಟರ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಅಪ್ಡೇಟ್ಸ್ಗೆ ಗಜ ರೆಡಿ ಆಗೋರೆ, ಅವ್ರನ್ನ ಫಾಲೋ ಮಾಡಬೇಕು, ಟೈಮ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಅಪ್ಡೇಟ್ಸ್ಗೆ ಕಾಯ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮಂಜುನಾಥ್ ಶಿವಣ್ಣ, ಆನ್ ದ ವೇ ಟು ಚೈನಾ ಫ್ರಮ್ ರೇವಾ ಸಿಟಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆನ್ ದ ವೇ ಟು ರೇವಾ ಸಿಟಿ ಎಕ್ಸಿಟ್ ಆಗ್ತಾ ಇದೀವಿ. ಬಟ್ ಹೇಳ್ಕೊಳ್ಳೋದು ತುಂಬ ರೇವಾ ಸಿಟಿ ಅಲ್ಟಿಮೇಟ್ ಆಗಿದೆ ಎಲ್ಲ ರೋಡು ಅಂತಾರೆ. ಬಟ್ ಆ ಥರ ಹೇಳ್ಕೊಳ್ಳೋ ಥರ ಇಲ್ಲ. ಬಟ್ ಇವಾಗಿನ ವರ್ಕ್ ಶುರುವಾಗಿದೆ. ಇಲ್ಲಿಂದ ವಾರಣಾಸಿ ಒಂದು 250 ಕಿಲೋಮೀಟ್ರ್, ಅಲಹಾಬಾದ್ ಬಂದು 140 ಕಿಲೋಮೀಟರ್ಸ್ ಇದೆ. ಈಗ 6:45 ಟೈಮ್. ಇಲ್ಲಿಂದ ಇವತ್ತು ಗೋರಖ್ಪುರ ನಮ್ಮದು ಏನು ಡೆಸ್ಟಿನೇಷನ್ ಇದೆ. ನನ್ನ ಪ್ರಕಾರ ಮಧ್ಯಾಹ್ನ ಒಂದು 2 ಗಂಟೆ ಒಳಗಡೆ ರೀಚ್ ಆಗೋಗ್ತೀವಿ. 2 ಗಂಟೆ 3 ಗಂಟೆಗೆ ರೀಚ್ ಆಗೋಗ್ತೀವಿ. ಕಿರಣ್ ಒಂದು 5 ಗಂಟೆಗೆ ಲ್ಯಾಂಡ್ ಆಗ್ತಾರೆ. ಅಲ್ಲಿ ನಾವೇ ಯಾರೋ ಹೋಗಿ ಅಲ್ಲಿ ಕಿರಣ್ನ ಪಿಕ್ ಮಾಡ್ತೀವಿ. ಇವತ್ತಿಂದ ಕಿರಣ್ ಜೊತೆ ನಾನು ಇರ್ತಾರೆ. ಓಕೆ, ಮತ್ತು
ನಿರ್ಭಯತ್ವಂ ಮರೋಗತಾ ಗಜ ಇಲ್ಲೇ ಇದೆ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಒಂದು ನಿಮಿಷ ಬಂದ್ಬಿಡ್ಲಿ ಅವ್ರು. जय रघुवीर रामचंद्र जय पवन सुत हनुमान की जय उमापति महादेव की जय. ಚಂದ್ರು ಸರ್ ಬಂದ್ಬಿಡ್ಲಿ ಅವರು. ರಘುವರೇ ಓಕೆ ಬಂದ್ಬಿಡಿ ಚಂದ್ರ ಸರ್ ಬಂದ್ಬಿಡಿ. ರಿವರ್ಸ್ ತೊಗೊಳ್ಳಿ ರಘು ರಿವರ್ಸ್ ತೊಗೊಳ್ಳಿ ರಘು. ರೋಡ್ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಪೊಲೀಸು ಈ ಟಿವಿ ರೋಡಲ್ಲಿ ಹೋಗುವಂತ ಆ ರೋಡಲ್ಲಿ ಕೇಳಿದೆ. ಹಾ ಪಕ್ಷದ ಊರು ಒಳಗಡೆಯಿಂದ ಹೋಗ್ತಾ ಇರೋ ಗೊತ್ತಿಲ್ಲ ಹಿಂಗ್ ಓಕೆ ಇದು ರಿಂಗ್ ರೋಡ್ ಇರ್ಬೇಕು ಚಂದ್ರು. ಪೊಲೀಸ್ ಕೇಳಿದೆ, ನಾನು ಪೊಲೀಸ್ ಕೇಳಿದ್ದು ಹಿಂಗ್ ಹೋಗು. ಓಕೆ ನಮ್ಮ ಆಂಟಿ ಏನಂತಾರೆ? ಅವ್ರು ಮುಂದೆ ಹೋಗಿ ರೈಟ್ ಬರ್ತಾರೆ. ಆಂಟಿ ಮುಂದೆ ಹೋಗಿ ರೈಟ್ ಇರ್ತಾವ ಅಷ್ಟೇ. ಈಗ ಹಿಂದೆ ಹೋದ್ರಂತ ಧೂಳು ಹಳ್ಳ ಗಿಳ್ಳ ಏನು ಕಾಣಕ್ಕಿಲ್ಲ ಶಿವ. ಧೂಳಲ್ಲ ಸರ್ ಅದು. ಮತ್ತೆ ಫೇರ್ ಅಂಡ್ ಲವ್ಲಿ ಪೌಡರ್ ಬಿಟ್ಟು ಹೋಗೋರು ಅಂತ ಕಾಣುತ್ತೆ. ಭಸ್ಮ ಕರೆಕ್ಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ಸ್ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೇಫ್ ಆಗಿರಿ, ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಬೇಡ ರಿವರ್ಸ್ ಬೇಡ, ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ. ಇವತ್ತು ನಮ್ಮ ರಘುವರು ನೆನ್ನೆ ಗ್ರೀನ್ ಆಪಲ್, ಇವತ್ತು ನನ್ನ ಫೇವ್ರೆಟ್ ಚಿಕನ್. ಥ್ಯಾಂಕ್ ಯು. ನಾನೆಲ್ಲಪ್ಪ ಹಾಗೆ ಆಯ್ತೀರಾ ಫ್ರೆಂಡ್ಸ್? ಮೀಟ್ ಆಗಿ ಆಯ್ತೀರಾ ಫ್ರೆಂಡ್ಸ್? ಹಾ ಓಕೆ ಡನ್. ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್ ಮಾಡ್ಬೇಕಾಗಿತ್ತು. ಇವಾಗ ನಾವು ಟೋರ್ಸ್ ನಾವು ಮಧ್ಯಾಹ್ನ ಹೋಗಿ ಗೋರಖ್ಪುರ ರೀಚ್ ಆಗ್ತಾ ಇದೀವಿ. ಓಕೆ, ಬಟ್ ಇಲ್ಲಿ ಮಧ್ಯದಲ್ಲಿ ಪ್ರಯಾಗ್ರಾಜ್ ಸಿಗುತ್ತೆ. ಪ್ರಯಾಗ್ರಾಜ್ ಸಿಗೋದ್ರಿಂದ ತ್ರಿವೇಣಿ ಸಂಗಮ ಎಲ್ಲ ತುಂಬಾ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಅನ್ನೋದಕ್ಕಿಂತ ಲಾಸ್ಟ್ ಕುಂಭಮೇಳ ಪ್ರತಿಯೊಂದು ಇದಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಇವಾಗ ಏನೋ ಗ್ರೂಪ್ ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಅಲ್ಲಿ ಹೋಗಿ ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಎಲ್ಲರೂ ಸ್ನಾನ ಮಾಡೋಣ ಅಂತ ಅನ್ಕೊಂಡಿದೀವಿ. ಓಕೆ, ಒಂಥರ ತುಂಬಾ ಚೆನ್ನಾಗಿರುತ್ತೆ, ಒಂದು ಮೆಮೊರೇಬಲ್ ಆಗಿರುತ್ತೆ ಅನ್ನೋದೊಂದು ಎಲ್ಲರದು ಒಪಿನಿಯನ್ ಬಂತು. ಅದಾಗಿ ಇನ್ನೊಂದು 30 ಕಿಲೋಮೀಟರ್ ಇದೆ ಪ್ರಯಾಗರಾಜ್ ನಮಗೆ. ಓಕೆ, ಪ್ರಯಾಗರಾಜಲ್ಲಿ ಹೋಗಿ ಅಲ್ಲಿ ಏನಿದೆ ಜಾಗಗಳು ನೋಡಿ, ನಾನು ನೋಡಿಲ್ಲ ಅಲ್ಲಿ ವಿಡಿಯೋಸ್ ಅದು ನೋಡಿರೋದೇನೆ. ಪರ್ಸನಲ್ ಆಗಿ ನಾನು ಜಾಗ ನೋಡಿಲ್ಲ. ಬಟ್ ಇದು ಮೊದಲನೇ ಸರಿ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಹೋಗ್ತಾ ಇರೋದು. ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾವ ತುಂಬಾ ಮೊದಲನೇ ಸರಿ ಹೋಗ್ತಾ ಇರೋದು ಜಾಗಕ್ಕೆ ತ್ರಿವೇಣಿ ಸಂಗಮ. ತುಂಬಾನೇ ಒಂಥರ ಏನಂತರ ಕಾಯ್ತಾ ಇದ್ದೀನಿ ಆ ಮೂಮೆಂಟ್ನ, ಅದು ಜಾಗ ನೋಡೋದಕ್ಕೆ. ಓಕೆ, ಪ್ರತಿಯೊಂದು ಮುಂದಿನ ವಿಡಿಯೋ ಅಪ್ಡೇಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೊಡ್ತಾ ಇರ್ತೀನಿ, ಅಪ್ಡೇಟ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್. ಓಕೆ, ಇವಾಗ ನಿಯರ್ಲಿ 100 ಸಬ್ಸ್ಕ್ರೈಬರ್ಸ್ ನಿಯರಲ್ಲಿ ಬರ್ತಾ ಇದೆ ವಿಡಿಯೋ.
ವಿಡಿಯೋ ಮೀನ್ಸ್ 100 ಸಬ್ಸ್ಕ್ರೈಬರ್ ನಿಯರಲ್ಲಿ 100 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಓಕೆ, ನಾವು ನಿಮ್ಗೆ ಏನಿದೆ ಪ್ರತಿಯೊಂದು ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಕ್ರೌಡ್ ಇದೆ, ತುಂಬ ಜನ. ಪುಣ್ಯ ಸ್ಥಳ ಆಗಿರೋದ್ರಿಂದ ತುಂಬಾ ಜನ ಬಂದು ತುಂಬ ಚೆನ್ನಾಗಿದೆ ಜಾಗ. ಪಾರ್ಕಿಂಗ್ಗಳು संगम में ನೀವು ಅಲ್ಲೇ 2 ಸಲ ಬಂದಿದ್ದೀವಿ. ನಾವು ಮಾಡಿಲ್ಲ ಸರ್. ಬನ್ನಿ ಬಂದಿದ್ದ ಜಾಗಕ್ಕೆ ನೋಡಿ ಸುಮ್ಮನೆ ಮುಳುಗದ ಕಾರೆಲ್ಲ ಕಲ್ಲಿ ಆಗೋಯ್ತು ಅವ್ರ ಮೇಲೆ. ಅಲ್ಲ ಇಲ್ಲೇ ಇದೆಯಲ್ಲ, ಬನ್ನಿ ಕೇಳೋಣ. ಸಂಗಮ ಅಲ್ಲ ಕಾರಣ, 3 ನೀರು ಸೇರದ ಸಂಗಮ. ಎಲ್ಲಿ ಅದು? ಸ್ವಲ್ಪ ಇದು ಯಾವುದು? ಗಂಗಾ. ಅದು ಯಮುನಾ. ಇದು ಸಂಗಮ. ಒಳಗಡೆ ಸರಸ್ವತಿ ಅಂತರ್ಗಾಮಿ ಅಂತವಳೆ. ಈ ಡುಬಾಕ್ ಮಕ್ಳು ಏನು ಮಾಡ್ತಾ ಗೊತ್ತಾ, ಬೋಟ್ ಅನ್ಕ ಅಷ್ಟೂರೇ ಯಾವುದೋ ಒಂದು ಇದ್ರಲ್ಲಿ ಕರ್ಕೊಂಡು ನೀರಿದ್ದಾಗ ಹೋಗೋದು ಸರಿ. ಇಲ್ಲೆಲ್ಲ ನೀರಿರುತ್ತೆ. ಹೌದಾ? ಇಲ್ಲೆಲ್ಲ ನೀರಿರುತ್ತೆ. ಅವಾಗ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸರ್ ಹೆಂಗ ಅನ್ನಿಸ್ತದೆ ಜಾಗ? ತುಂಬ ಸೆಕೆ ಆಯ್ತಾ ಇದೆ. ಹಾಂ, ಸಾಕೆ ತಡ್ಕೊಳಕ್ಕೆ ಆಯ್ತಿಲ್ಲ. ಅದು ಸಂಗಮದ ಹತ್ರಕ್ಕೆ ಬಂದಿದ್ದೀವಲ್ಲ ಅನ್ನೋದೇ ಖುಷಿ. ಹೌದು. ಹೋಗಿ ಮುಳುಗ್ಬಿಟ್ರೆ ಭಾರಿ ಸಮಾಧಾನ. ಈಗ ಹೋಗಿ ಮುಳುಗ್ಬಿಟ್ರೆ ಅಂತೂ ಪರಮಾನಂದ. ಬೋಟ್ಗಳೆಲ್ಲ ಅದಲ್ಲ. ಹಾಂ, ಹೋದ ವರ್ಷ ಸಾಹಸ ಪಟ್ಟಿದ್ದೀವಿ. ನೀರೇ ಇಲ್ಲ. ಇದೇ ಕಾರಣ ಸಂಗಮ ನೋಡೋಣ. ಇದು ನೋಡಿ ಯಮುನಾ ನದಿ ತೋರಿಸೋದೇನು? ತ್ರಿವೇಣಿ ಸಂಗಮ ಅಂದ್ಬಿಟ್ಟು ಯಮುನಾ ನದಿ ನೋಡಿ ಯಮುನಾ ತೋರಿಸ್ತಾವ್ರ ಆ ಕಡೆ ಎಲ್ಲ. ಸರ್ ರಿಯಲ್ ಸಂಗಮ ಇದೆ ನೋಡಿ. ಇದೇ ರಿಯಲ್ ಸಂಗಮ. ಹೌದಾ? ಇಲ್ಲೇ ಅಬ್ಸರ್ವ್ ಮಾಡಿ. ಬಾ ಮುಂದೆ ಯಮುನಾ ಎರಡು ಸೇರ್ತಿರೋದಲ್ಲಿ. ಇದು ಗಂಗಾ, ಇದು ಯಮುನಾ. ಇದು ಯಮುನಾ ನದಿ. ಯಮುನಾ ಹರಿತಿರೋದು ಎರಡು ಸೇರ್ತಿರೋದೇ. ನಾವು ಹಂಗೆ ಬಂದಿದ್ದು ಯಮುನಾ ನದಿ ಬ್ರಿಡ್ಜ್ ಮೇಲೆ ಬಂದಿದ್ದು ಯಮುನಾ ನದಿ ಬಂದಿದ್ದು ನೋಡಿ. ಹಂಗೆ ಬಂದು ಇದು ಯಮುನಾ ನೋಡಿ. ಅದೇ ಇದು ಸರ್ ನೋಡಿ ಸರ್. ಇದು ಗಂಗಾ ನದಿ. ದುಡ್ಡಿಸ್ಕೊಂಡು ಇಲ್ಲಿಂದ ಬರೋದು ಗಂಗಾ ನದಿ. ಬರೀ ಇದು ಯಮುನಾ. ಇಳಿಸ್ಬಿಟ್ಟು ಅದನ್ನೇ ಸಂಗಮ ಅಂತ ತೋರಿಸ್ತಾರೆ. ಇದು ಸಂಗಮ. ಅದು ಸರಸ್ವತಿ ಉಗಮಸ್ಥಾನ ಅಂತ ಇಲ್ಲಿ ಇದು ಮಾಡ್ತಾರೆ. ಓಕೆ, ಇಂಡಿಯನ್ ಅಪ್ಡೇಟ್ಸ್ ಪ್ರತಿಯೊಂದನ್ನು ಕೂಡ
ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಚಂದ್ರು ಸರ್ ಮತ್ತು ಚಂದ್ರು ಅವ್ರು ಬಂದಿಲ್ಲ, ಅರಗು ಸರ್ ಮತ್ತು ಆದರ್ಶ ಸರ್ ಒಂದು ನಿಮಿಷ ಕರಿತಾ ಇದ್ದಾರೆ. ಒಂದು ನಿಮಿಷ. ತ್ರಿವೇಣಿ ಸಂಗಮ. ಮಂಜಣ್ಣ ಧೈರ್ಯ ಮಾಡಿ ಶೂ ಬಿಟ್ಬಿಟ್ಟು ಬಂದೇ ಬಿಟ್ರು. ಮಾತಾಡಿ ಮಂಜಣ್ಣ, ಇದರಲ್ಲೇ ಮಾತಾಡ್ತೀರಾ? ಹಾಂ, ವೀಡಿಯೋ ಕೊಟ್ಬಿಟ್ಟವ್ರು ಆಲ್ರೆಡಿ ಮಾಡಿ. ಈಗನ್ಬೇಕು ಹೀಗೆ. ಥ್ಯಾಂಕ್ಸ್ ಟು ಹಾಂ, ತಿರ್ಗಿ ಹೇಳ್ತೀರಾ? ಥ್ಯಾಂಕ್ಸ್ ಟು ಕಿರಣ್. ಅವ್ರೇನು ಅಂದ್ಕೊಂಡಿದ್ದಾರೆ, ಸೂಪರ್ ಡೂಪರ್ ಐಟಾಗಲಿ ಈ ಟ್ರಿಪ್ಪು. ಅವ್ರು ಒಳ್ಳೆ ಬ್ಲೆಸ್ಸಿಂಗ್ಸ್ ಆಗಿದೆ. ಯಾಕಂದರೆ ಅವರು ಮಾಡಿದಿಲ್ಲ ಅಂದರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಮಧ್ಯೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಮುಂದಕ್ಕೆ ಕೇಳಿದ್ರೆ ನೈ ಬಾಯ್. ಸರ್, ತ್ರಿವೇಣಿ ಸಂಗಮ ಎಲ್ಲಿರೋದು ಹಂಗಾರೆ? ಹಾಂ, ಎಲ್ಲಿದೆ ಅದು ಬ್ರಿಡ್ಜು ಸರ್? ಯಪ್ಪ, ಅವನವನ ಏನೂ ಕಾಣ್ತಾ ಇಲ್ಲ. ಹೋಗಿ ಜಾಗ ಡ್ರಿಫ್ಟ್ ಹೊಡಿಯಕ್ಕೆ ಸಕ್ಕತ್ತಾಗೈತೆ ಜಾಗ. ಮೆಸೇಜಸ್ ಇರುತ್ತೆ. ಕಿರಣ್ ಸರ್ ಅಪ್ಡೇಟ್ಸ್ ಏನಾರು ಒಂದು ಕಾಲ್ ತೊಗೊತಾ ಇರ್ತಾರೆ. ಯಾವುದೇ ಡೌಟ್ಸ್ ಕ್ಲಾರಿಫಿಕೇಷನ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ನಾವು ಗ್ರೂಪ್ ಕಾಲ್ ಬಂದಾಗ ನಾವು ಯಾವುದೇ ಒಂದು ಪರ್ಸ್ನಲ್ ಕಾಲಲ್ಲಿ ಇದ್ದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿ ಈ ಕಾಲ್ನ ನಾವು ತೊಗೊಳ್ಳೇಬೇಕು. ಏನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ ಇರ್ಬೋದು,
ಎಷ್ಟೊಂದು ಟ್ರಾಫಿಕ್ ಇದೆ ಅಪ್ಡೇಟ್ಸ್ ಇರ್ಬೋದು, ಯಾವುದೇ ಒಂದನ್ನು ಕೂಡ ತುಂಬಾ ನೀಟಾಗಿ ಇವನ್ ಚಂದ್ರು ಅವ್ರು ಇರ್ಬೋದು, ರಘು ಇರ್ಬೋದು, ಇವನ್ ಆದರ್ಶ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಒಂಥರ ಅಪ್ಡೇಟ್ಸ್ ಮಾಡ್ಕೊಂಡು ಒಬ್ಬರನ್ನೊಬ್ರು ಇದು ಮಾಡಿಕೊಂಡು ಫಾಲೋ ಮಾಡಿಕೊಂಡು ನಾವು ಹೋಗ್ತಾಯಿದ್ದೀವಿ. ಇಲ್ಲಿ ಇದು ಮುಗಿಸಿ ಇಲ್ಲೇನೋ ಒಂದು ರಘು ಸರ್ ಹೇಳಿದ್ರೆ ಯಾವುದೋ ಆಂಜನೇಯಂದು ಟೆಂಪಲ್ ಇದೆ ಅಂತ, ಇಲ್ಲೇ ನಿಯರ್ 1 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. ಅದು ತುಂಬ ದೊಡ್ಡ ಇದು ಅಂತ ಹೇಳಿದ್ರು, ಪವರ್ಫುಲ್ ಟೆಂಪಲ್ ಅಂತ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು 1 ಕಿಲೋಮೀಟ್ರನ್ನ ತೋರಿಸ್ತಾ ಇಲ್ಲ. ಲೆಟ್ಸ್ ಸಿ, ಹೋಗ್ ಫಾರ್ ದ ಬೆಸ್ಟ್. ತುಂಬ ಟ್ರಾಫಿಕ್ ಇದೆ ಮತ್ತು ಜನ ತುಂಬ ಇರೋದ್ರಿಂದ ಮೊಬೈಲು ಇಟ್ಕೊಂಡು ಮಾಡೋದು ತಪ್ಪು ಕೂಡ. ಸಾರಿ, ನಾನು ನಿಮಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಏನು ಕೋಟೆ ಥರ ಇದೆ, ಇಂಡಿಯನ್ ಫ್ಲಾಗ್ ಇದೆ. ಇದು ಏನು ನೋಡ್ತಾ ಇದ್ದೀರಾ, ಇದು ಯೋಗಿ ಆದಿತ್ಯನಾಥ್ ಅವರು ಇದ್ದಿದ್ದಂಥ ಜಾಗ. ಈಗಲೂ ಬರ್ತಾರೆ, ಬಟ್ ಇವಾಗ CM ಆಗಿರೋದ್ರಿಂದ ಲಕ್ನೋದಲ್ಲಿ ಅವ್ರದ್ದು ಸ್ಟೇ, ಅವ್ರ ಮನೆಯೆಲ್ಲ ಅಲ್ಲಿರುತ್ತೆ. ಮತ್ತು ಪ್ರತಿಯೊಂದು ಇಲ್ಲೇ ಇರೋದು. ಹಾಯ್ ಫ್ರೆಂಡ್ಸ್, ಇನ್ನು ನಾವು ಗೋರಖ್ಪುರ ಟೆಂಪಲಲ್ಲಿದ್ದೀವಿ. ಗೋರಖ್ನಾಥ ಮಂದಿರ. ಕಿರಣ್ ಇಲ್ಲೇ ಬಂದರು. ಮತ್ತು ನನ್ನ ಫ್ರೆಂಡು ಸಿಕ್ಕಂದರ್ ಅಂತ, ಇವರು ಲಕ್ನೋರಲ್ಲೇ ಇರೋದು. ಇವರು ಕೂಡ ಇಲ್ಲೇ ನಾನು ಬರ್ತಾ ಇದ್ದೀನಿ ಅನ್ನೋದಕ್ಕೆ ಇವರು ಕೂಡ ಅಲ್ಲಿ ಪಾಪ ಟೀಚರ್ ಕೆಲಸ ಬಿಟ್ಟು ಬಂದಿದ್ದಾರೆ. ಪ್ರತಿಯೊಂದು ಜಾಗ ತುಂಬಾ ನೀಟಾಗಿ ಮೇಂಟೈನ್ ಮಾಡಿ ಇಲ್ಲ ಅಂದ್ರೆ ಚಂದ್ರು ಸರ್ ನಮ್ಮನ್ನು ಕರ್ಕೊಬರಲ್ಲ. ಇಲ್ಲಿಗೆಲ್ಲ ಹೋಗ್ತಾರೆ, ಅಲ್ಲೇ ಔಟರ್ ರಿಂಗ್ ರೋಡೆಲ್ಲ ಹೋಗ್ತಾರೆ. ನಡ್ರಿ ಫಸ್ಟು ಬಾರ್ಡರ್ ಹೋಗ್ಬೇಕು. 16ಕ್ಕೆ ನಾವು ಎಂಟ್ರಿ ತಗೋಬೇಕು. 17 ಅಟ್ಲೀಸ್ಟ್ ಹೊರಟೋಗಲ್ಲ. ಎಷ್ಟೊತ್ತಾದ್ರೆ ಬಾರ್ಡರ್ ಬರುತ್ತೆ? 3 ಕಿಲೋಮೀಟರ್ ಇದೆಯಲ್ಲ. ಬೆಳಗ್ಗೆ ಪೇಪರ್ ಸಬ್ಮಿಟ್ ಮಾಡಬೇಕು. 30 ಕಿಲೋಮೀಟರ್ ನಾಳೆ ಹೊರದೋಯ್ತಿದೆ ಹೊರತು. ಅಲ್ಲ, ಇವತ್ತು ಬಾರ್ಡರ್ ಹತ್ರ ಮಲ್ಕೊಂಡು ಇಲ್ಲ ಬಿಡಿ, ಅದು ಕಟ್ ಮಾಡ್ಕೊತಾರೆ. ಇದಾರೇನಾ? ಸಖತ್ತಾಗಿದೆ ಅದು ಯೋಗಿ ಅವ್ರು ಬಂದ್ಮೇಲಂತೆ ಈಗ ಫುಲ್ಲು ಇಲ್ಲಿ ಪ್ರತಿಯೊಂದು ಋಷಿಗಳದ್ದು ಭೀಮಂದು, ಭೀಮ ಮಲಗಿರೋದು. ಇದು ಆ್ಯಕ್ಚುಲಿ ಗೂಗಲಲ್ಲಿ ನೋಡಿದ್ದೆ, ಸಖತ್ತಾಗಿದೆ. ಅದು ನಿದ್ದೆ ಮಾಡ್ತಾ ಇರೋ ಸೋರ ಭೀಮ. ಅಲ್ಲ, ಇದೇ ಫಸ್ಟ್ ನಿದ್ದೆ ಮಾಡ್ತಾರೆ ಇಲ್ಲ ಸರ್, ಅದು ರಾಮಾಯಣದಲ್ಲಿ ಅದೊಂದು ಕತೆ ಇದೆಯಲ್ಲ. ಇಲ್ಲಿ ನೋಡೋದಕ್ಕೊಂದು ಸ್ಟೇಜ್ ಥರ ಕಾಣುತ್ತೆ.
ಸ್ಟೇಜ್ ಥರ ಕಾಣುತ್ತೆ. ಬಟ್ ಇಲ್ಲೇನು ನೀವು ಗ್ಲಾಸ್ ಮತ್ತು ಇದು ನೋಡ್ತಾ ಇದ್ದೀರಾ, ಇದು ಬಂದು ತುಂಬ ಇಂಪಾರ್ಟೆಂಟು ಕೀಮ್ತಿ ಚೀಸು, ಅಂದರೆ ತುಂಬ ಬೆಲೆ ಬಾಳೋ ಅಂಥ ವಸ್ತುಗಳನ್ನ ಇಲ್ಲಿ ಒಳಗಡೆ ಇದೆ ಅಂತ ಹೇಳ್ತಾರೆ. कैसे लगता है गाड़ी देख के? कैसे लगा? हाँ जितेंद्र भाई एक कपड़ा ऐसा ಸರ್ ನಮ್ಮ ಕಾಳನ್ನು ನೋಡ್ಕೊಂಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು. ಯಾಕಂದರೆ ಯಾರು ಅಷ್ಟು ಬುಕ್ ಓಡಿಸಲ್ಲ, ಎದುರ್ತಾರೆ. ಯಾರು ಕೊಡಲ್ಲ, ಕೊಡೋದು ಎರಡನೇ ವಿಚಾರ ಸರ್. ನನಗೇನಿಲ್ಲ, ಇನ್ಶೂರೆನ್ಸ್ ಇದೆ ಅನ್ಕೋತೀನಿ ನಾನು. ಬಟ್ ಓಡಿಸೋರು ಹೆಂಗಾಗುತ್ತೆ, ಏನಾದ್ರು ಆದರೆ ಹೆಸರು ನಮ್ಮ ಮೇಲೆ ಬರುತ್ತಲ್ಲಪ್ಪ ಅನ್ನೋ ಭಯ ಇರುತ್ತೆ. ನೀವು ನನಗೆ ಹೆಲ್ಪ್ ಮಾಡಿದ್ರಿ, ಈಗ ನೀವು ಕೆಂಪಿ 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 ಆಕ್ಚುಲಿ ಟೀಮ್ ಇದ್ದಾಗ ಹಿಂಗೆ ಕೋರ್ಡಿನೇಷನ್ ಆಗೋಯ್ತು. ಈಗ ಎಲ್ಲ ಒಬ್ಬರೊಬ್ಬರು ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ನಾವು ಸಕ್ಸಸ್ ಆಯ್ತು. ಕೆಲಸ ಸಕ್ಸಸ್ ಆಯ್ತು, ಅದು ಸೆಲೆಬ್ರೇಟ್ ಬೇಕಾಗಿರೋದು. ಹಾಕ್ತೀವಿ ನೋಡಿ bro. ಹೇಳಿ ಸ್ವಾಮಿ. ಇಬ್ರದ್ದು ಈಗ ಇವರೆಲ್ಲ ನನ್ನ ಬಗ್ಗೆ ಏನೇನು ಮಾತಾಡಿದರೆ, ಕೆಳಗಡೆ ಫಸ್ಟ್ ಹೆಡ್ಲೈನ್ ಹೆಂಗೆ ಹಾಕಿರ್ತೀವಿ ಅಂತಂದರೆ, ರಘು ಬಗ್ಗೆ ಗುಪ್ತವಾಗಿ ಮಾತಾಡಿಕೊಂಡ ಸ್ನೇಹಿತರು. ಗೊತ್ತಾ ಇವ್ರ ಬಗ್ಗೆ ಏನು ಮಾತಾಡಿದ್ದೀವಿ ಅಂತ? ಅದೆಲ್ಲ ರೆಕಾರ್ಡ್ ಆಗಿದೆ. ಇದೇ ಕ್ಯಾಮ್ರಾದಲ್ಲಿ ಹಾಕಿ ಕಳಿಸ್ತೀವಿ. ನೋಡೋಣ. ವಿ ಆರ್ ಆಲ್ ವೇಟಿಂಗ್.